ನಮಸ್ಕಾರ, ನಾನು ನಿಮ್ಮ ಮಣಿಕಂಠ. ಇವತ್ತೊಂದು ವಿಶೇಷವಾದಂಥ ಒಂದು ಪಾಡ್ಕಾಸ್ಟ್ನಲ್ಲಿದ್ದೀವಿ. ಕಾಶ್ಮೀರದ ಅಂದರೆ POKಯಲ್ಲಿರುವಂಥ ಶಾರದಾ ಗ್ರಾಮ. POKಲಿ ಶಾರದಾ ಗ್ರಾಮ ಇದೆಯಾ? ಹಾಗಾದರೆ POKಲಿ ಶಾರದಾದೇವಿ ಇದ್ರಾ, ನಿಲ್ಲಿಸಿದ್ರಾ, ಯಾರು ಮಾಡಿದ್ರು, ಅದು ನಮ್ಮ ಕೈಯಲ್ಲಿ ಇದೆಯಾ? ಈ ರೀತಿ ಅನೇಕ ಪ್ರಶ್ನೆಗಳು ಈ ಲೀಡಲ್ಲಿ ಸಿಗ್ತಾ ಹೋಗುತ್ತೆ. ಇವತ್ತು ಒಂದು ವಿಶೇಷವಾದಂಥ ಪಾಡ್ಕಾಸ್ಟ್ ಅಂತ ನಾನು ಯಾಕೆ ಕೇಳಿದೆ ಅಂತ ಕೇಳಿದ್ರೆ, ನಮ್ಮ ದೇಶದಲ್ಲಿ ದೇವಸ್ಥಾನ ಕಟ್ಟೋದು ಸುಲಭ. ಆದರೆ ಆಕ್ರಮಣ ಆಗಿರುವಂಥ ಜಾಗದಲ್ಲಿ, ಯಾವ ಪಾಕಿಸ್ತಾನ ಆಕ್ಯುಪೈಡ್ ಮಾಡ್ಕೊಂಡಿರುವಂಥ ಜಾಗದಲ್ಲಿ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿ, ಬೆಂಗಳೂರಿನ ಫಣೀಂದ್ರ ಅವರು ಇವತ್ತು ಆ ಮೂಮೆಂಟನ್ನ ತಗೊಳ್ತಾರೆ. ಹಾಗಾದರೆ ಫಣೀಂದ್ರ ಅವ್ರನ್ನ ಸ್ವಾಗತ ಮಾಡೋಣ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಮಾಡ್ತೀನಿ. ನಮಸ್ಕಾರ. ಮೊದಲನೇದಾಗಿ ಈ ಶಾರದಾ ಸರ್ವಜ್ಞ ಪೀಠ ನಾವು ಕೇಳಿದ್ವಿ, ಎಲ್ಲ ಸ್ವಾಮಿಗಳಿದ್ರೆ ಮಾತ್ರ ಈ ಪೀಠಗಳನ್ನೆಲ್ಲ ಮಾಡೋವಂಥದ್ದು. ನೀವು ಬೆಂಗಳೂರಿನವರು, ಸಾಮಾನ್ಯ ನಮ್ಮ ಜನರ ರೀತಿ ಇರೋವಂಥವ್ರು, ನೀವೇನು ಪೀಠ ಮಾಡಿದ್ದೀರಾ? ನಮಸ್ತೆ ಶಾರದಾದೇವಿ ಕಾಶ್ಮೀರ ಪ್ರವಾಸಿನಿ ತ್ವಾಮಹಂ ಪ್ರಾರ್ಥೆ ನಿತ್ಯಂ ವಿದ್ಯಾಂ ದಾನಂ ಚ ದೇಹಿಮೆ. ಮೊದಲನೇದು, ನೀವು ಹೇಳಿದಂಗೆ ನಾನೊಬ್ಬ ಸಾಮಾನ್ಯ ಪ್ರಜೆ ಅಷ್ಟೇ, ಒಬ್ಬ ಭಕ್ತ, ಶಾರದಾಂಬೆಯ ಭಕ್ತ. ನಾವು ಪೀಠ ಏನು ಮಾಡಿಲ್ಲ. ಮತ್ತು ನೀವು ಹೇಳಿದ್ರಿ, ನೀವು ಅಲ್ಲಿ ಹೋಗಿ ದೇವಸ್ಥಾನ ಅಂತ ಹೇಳಿ, ಅದಕ್ಕೆ ಸಾಕಷ್ಟು ಜನ ಇದ್ದಾರೆ. ನಾನು ಏನು ಮಾಡಿದೆ ಅಂದರೆ, ಕಾಶ್ಮೀರ ಪಂಡಿತರ ಸಮಾಜ ಮತ್ತು ದಕ್ಷಿಣ ಭಾರತದ ಶೃಂಗೇರಿ ಪೀಠ ಎರಡು ಕೊಂಡಿಗಳನ್ನು ನಾನು ಒಂದು ಮಾಡಿದೆ. ಆ ಕೊಂಡಿಗಳಿಗೆ ಚೆನ್ನಾಗಿ ಚಿನ್ನದ ಲೇಪನ ಹಾಕಿ ಅದನ್ನು ಚೆನ್ನಾಗಿ ಪಾಲಿಷ್ ಮಾಡಿ ಚೆನ್ನಾಗಿ ಕೆಲಸ ಆಗ್ತಕ್ಕಂಥ ಕಾರ್ಯವನ್ನು ಶಾರದಾ ಮಾತೆ ನನ್ನ ಮೂಲಕ ಮಾಡಿಸಲಷ್ಟೆ. ಯಾಕೆ ಅಂದರೆ, ದಕ್ಷಿಣ ಭಾರತದ ಒಂದು ನಾವೇನಿದ್ದೀವಿ, ನಮಗೆ ಶಾರದೆಯು ಭಾಳ ಮಹತ್ವ. ಜಗದ್ಗುರು ಶಂಕರಾಚಾರ್ಯರು ಕಾಲಡಿಯಿಂದ ಸರ್ವಜ್ಞ ಪೀಠಕ್ಕೆ ಏನು ಹೋದ್ರು. ಆ ಶಾರದಾ ಸರ್ವಜ್ಞ ಪೀಠ ಅಂದರೆ ಅದಕ್ಕೆ 4 ಬಾಗಿಲು, ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ. ಆ ಬಾಗಿಲುಗಳಿಂದ ಆ ಮೂಲಕ ಇರ್ತಕ್ಕಂಥ ದೇಶದವರು ಬಂದು ಅಲ್ಲಿ ಸರ್ವಜ್ಞ ಪೀಠ ಆರೋಹಣ ಮಾಡೋಕ್ಕಿಂತ ಮೊದಲು ಅಲ್ಲಿನ ಪಂಡಿತರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ವೈದಿಕ ವೇದಾಂತ ಉಪನಿಷತ್ತುಗಳ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಯಾರು ಸಮರ್ಪಕವಾದ ಉತ್ತರ ಕೊಡ್ತಾರೆ ಅವರು ಮಾತ್ರ ಸರ್ವಜ್ಞ ಪೀಠ ಆರೋಹಣ ಮಾಡಲಿಕ್ಕೆ ಅರ್ಹರು. ಎಷ್ಟರ ಮಟ್ಟಿಗೆ ಆಗಿತ್ತಂದ್ರೆ, ದಕ್ಷಿಣ ಭಾರತದ ಬಾಗಿಲು ಮುಚ್ಚಿಬಿಟ್ಟಿತ್ತು. ಅಂದ್ರೆ ಇಲ್ಲಿಂದ ಯಾರು ಪಂಡಿತರ ಹೋಗಿಲ್ಲ ಅಂತ. ಯಾವ ಕಾರಣಕ್ಕೋಸ್ಕರ? ಯಾಕೆ ಅಂದ್ರೆ ಯಾರು ಹೋಗೇ ಇಲ್ಲ ಅಂತ. ಆ ದ್ವಾರದ ಯಾರು ಬರ್ತಿಲ್ಲ, ಹಸಿದೆ ಮುಚ್ಚೇ ಬಿಡಿ ಅಂತ. ಉತ್ತರ, ಪೂರ್ವ, ಪಶ್ಚಿಮ ಬಾಗಿಲು ತೆಗೆದಿತ್ತಂತೆ. ಎಲ್ಲರೂ ಪಂಡಿತರು ಬರ್ತಿದ್ರು. ಅಲ್ಲಿ ತರ್ಕ, ಮೀಮಾಂಸಾ, ಶಾಸ್ತ್ರಗಳೆಲ್ಲ ಆಗ್ತಾ ಇತ್ತು. ಇಲ್ಲಿಂದ ಯಾರು ಹೋಗಿಲ್ಲ, ಹಾಗಾಗಿ ಮುಚ್ಚಿತ್ತು. ಇದನ್ನ ಶಂಕರಾಚಾರ್ಯರು ನರ್ಮದಾ ನದಿಯಲ್ಲಿ ಇದ್ದಾಗ ಅಲ್ಲಿನ ಕೆಲವು ಪಂಡಿತರು ಮಾತಾಡುವಾಗ ಅವ್ರ ಕಿವಿಗೆ ಬೀಳತ್ತೆ. ಇನ್ಫಾರ್ಮೇಶನ್ ಬರುತ್ತಷ್ಟೇ, ಯಾರು ಆರ್ಡರ್ ಮಾಡಿಲ್ಲ. ಇದು ನಮ್ಮ ದೇಶದ ಸಂತರು ಮತ್ತೆ ಸಾಧಕರ ಒಂದು ಮಹತ್ವ. ನನಗೆ ಅವ್ರು ಹೇಳಿ, ಅವ್ರೇನೋ ನಮಗೆ ಮಾಡಲಿ, ಅವ್ರು ನನಗೆ ಹಣ ಕೊಡ್ಲಿ, ಏನಿಲ್ಲ. ಓನ್ಲಿ ಇನ್ಫಾರ್ಮೇಶನ್, ನೋ ಇನ್ವಿಟೇಷನ್. ಇನ್ಫಾರ್ಮೇಶನ್ ಬಂತಷ್ಟೇ ಅದ್ರ ಕಿವಿಗೆ. ಶಂಕರಾಚಾರ್ಯರು, ಹೌದಾ, ನನ್ನ ದಕ್ಷಿಣ ಭಾರತದಿಂದ ಯಾರು ಹೋಗೇ ಇಲ್ವಾ ಅಂತೇಳಿ ಅಲ್ಲಿಗೆ ಅವ್ರು ಹೋಗ್ತಾರೆ. ಇನ್ನೊಂದು ವಿಷಯ, ನಾವು ಅಖಂಡ ಭಾರತ ಅಂತೆಲ್ಲ ಮಾತಾಡ್ತೀವಲ್ಲ, ಅದಕ್ಕೆ ಒಂದು ಸಾಕ್ಷಿ ಏನ್ ಗೊತ್ತಾ? ಶಾರದಾ ಸರ್ವಜ್ಞ ಪೀಠ ಇರ್ತಕ್ಕಂಥದ್ದು, ಈಗ ನೀವೇನು ಹೇಳಿದ್ರಿ, POK ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ ಉತ್ತರ ಭಾರತದ ಕಾಶ್ಮೀರ ತುದಿಯಲ್ಲಿ, ಅಲ್ಲಿಂದ ಕೆಳಗೆಲ್ಲವೂ ದಕ್ಷಿಣ ಭಾರತನೇ. ಅಂದ್ರೆ ಉತ್ತರ ಎಷ್ಟಿತ್ತು, ಪಶ್ಚಿಮ ಎಷ್ಟಿತ್ತು, ಪೂರ್ವ ಎಷ್ಟಿತ್ತು, ಎಷ್ಟು ದೊಡ್ಡ ಭಾರತ ಅಲ್ಲ ನಮ್ದು. ಹಾಗಾಗಿ ಕಾಶ್ಮೀರದ ದಕ್ಷಿಣ ಭಾಗದ ಕೆಳಗಡೆ ಇರ್ತಕ್ಕಂಥ ಎಲ್ಲವೂ ದಕ್ಷಿಣ ಭಾರತ ಆದ್ರೆ ನಮ್ಮ ದೇಶ ಎಷ್ಟು ದೊಡ್ಡದಿತ್ತು. ಹಾಗಾಗಿ ನಮ್ಮ ದಕ್ಷಿಣ ಭಾರತದ ಸ್ವಾಭಿಮಾನ, ಗೌರವವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಶಂಕರಾಚಾರ್ಯರು ಆ ದಕ್ಷಿಣ ಭಾಗದ ಮೂಲಕ ಹೋಗ್ತಾರೆ. ಅದಕ್ಕೆ ಕೇಳಿದಂಥ ಎಲ್ಲ ಪಂಡಿತರಿಗೆ, ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟು ಆ ಸರ್ವಜ್ಞ ಪೀಠವನ್ನು ಆರೋಹಣ ಮಾಡ್ತಾರೆ. ಇದಿರ್ತಕ್ಕಂಥದ್ದು ಒಂದು ನಿಜವಾದ ಇತಿಹಾಸ. ಈ ಶಾರದೆ ಮೊದಲನೇದಾಗಿ ನಾವು ಕೇಳುವಂಥದ್ದು ಶಂಕರ ಮಠದ ಮಾತ್ರ ಶಾರದೆ ಅಂತ ಅನಿಸುತ್ತೆ. ಯಾರು ಆರಾಧನೆ ಜಾಸ್ತಿ ಮಾಡ್ತಾರೆ ಅಂತ ಕೇಳಿದ್ರೆ ಶಂಕರ ಮಠದವರು.
ಅಥವಾ ನಾವು ಎಲ್ಲೇ ಸಿಕ್ಕಿದ್ರು ಶಾರದೆ ದೇವಸ್ಥಾನ ಯಾರು ನಡೆಸ್ತಿದ್ದಾರೆ ಅಂದರೆ ಶಂಕರ ಮಠದವ್ರು ಮಾತ್ರ ನಡೆಸ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಹಂಗಾರೆ ಶಂಕರಾಚಾರ್ಯರು ಆ ಶಾರದೆನ ಹುಡ್ಕೊಂಡು ದಕ್ಷಿಣ ಭಾರತಕ್ಕೆ ಹೋಗಿದ್ದಾರೆ ಅಂತ ಕೇಳಿದ್ರೆ ಶಾರದೆ ಇನ್ನು ವೈಶಿಷ್ಟ್ಯತೆ ಏನು? ಮೊದಲನೇದು ನಾವು ಮೂಲ ತಿಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಉತ್ತರ ಬೇಕಂದ್ರೆ ಈ ಶಾರದಾ ಕಾಶ್ಮೀರ ಪೀಠ ಏನ್ ಹೇಳ್ತೀವಿ, ಶಾರದೇನೂ ಹೌದು ಸರಸ್ವತಿನೂ ಹೌದು, ಎರಡೂ ಒಂದೇ. ಸರಸ್ವತಿ ಶಾರದೆ ಎರಡೂ ಒಂದೇ. ನಿಮ್ಗೆ ಒಂದು ಅಷ್ಟಾದಶ ಶಕ್ತಿ ಪೀಠಗಳ ಶ್ಲೋಕ ಕೇಳ್ಬೋದು ನೀವು. ಲಂಕಾಯಾಮ್ ಶಾಂಕರಿ ದೇವಿ ಶ್ಲೋಕ ಇದೆ. ಅದರ ಕೊನೆ ಶಬ್ದ ಬರುವಂಥದ್ದು ಕಾಶ್ಮೀರೇತು ಸರಸ್ವತಿ. ಇದು ಒಂದು ನಿದರ್ಶನ. ಶಕ್ತಿ ಪೀಠ ಅಂದ್ರೆ ಏನು, ಶಿವನು ಸತಿಯನ್ನ ಎತ್ಕೊಂಡು ಅಲ್ಲಿ ಇಡೀ ಲೋಕ ಸಂಚಾರ ಮಾಡ್ತಿದ್ದ ಒಂದು, ಅವರು ಸತಿಯ ಅಗ್ನಿಗೆ ಆಹುತಿ ಆಗಿ ಹೋದಾಗ ಅವನು ಸ್ವಲ್ಪ ಖಿನ್ನತೆಯಿಂದ ಎಲ್ಲ ಖಿನ್ನತೆ ಕೋಪ ಕ್ರೋಧದಿಂದ ಸತಿಯ ದೇಹನ ಎತ್ಕೊಂಡು ಹೋಗ್ತಿದ್ದಾಗ ವಿಷ್ಣು ಚಕ್ರ ಬಿಡ್ತಾನೆ. ಆ ಸತಿಗೆ ಒಂದು ಎಲ್ಲವೂ ದೇಹ ಚಿದ್ದು ಆಗೋಗುತ್ತೆ ಅಂತ ಹೇಳಿ ಅದರ ಒಂದು ಎಡಗೈ ಒಂದು ಕಾಶ್ಮೀರ ಸರಸ್ವತಿ ಜಾಗದಲ್ಲಿ ಬಿದ್ದಿರುವಂಥದ್ದು. ಅಂದ್ರೆ ಇದು ಬಹಳ ಹಳೆಯದು, ಈಗಿರತಕ್ಕಂಥದ್ದು ಮಾಡಿರುವಂಥದ್ದಲ್ಲ, ಕಲಿಯುಗದ್ದು ಅಲ್ಲ. ಇದು ಯುಗ ಯುಗಗಳಿಂದ ಇರ್ತಕ್ಕಂಥ ಒಂದು ಮಹಾಶಕ್ತಿ ಪೀಠ. ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಶಕ್ತಿ ಪೀಠಗಳು ಸಾಕಷ್ಟಿದೆ, 108 ಇದೆ. ಅದರಲ್ಲಿ ಮುಖ್ಯವಾದ ಅಷ್ಟಾದಶ ಶಕ್ತಿ ಪೀಠಗಳ ಒಂದು ಶಾರದಾ ಸರ್ವಜ್ಞ ಪೀಠ, ಸರಸ್ವತಿ ಪೀಠ ಅಂತ ಹೇಳುವಂಥದ್ದು. ಅದು ಶಾರದೆ ಅಂತ ಹೇಳ್ತಾರೆ. ಶಾರದೆ ಅಂದ್ರೆ ಒಂದು ಬಿಳಿ ಅಂತ ಹೇಳ್ತಾರೆ. ಅಲ್ಲಿ ಹಿಮಾಲಯ ಇರೋ ದೃಷ್ಟಿಯಿಂದ ಕಾರಣದಿಂದ ಅದಕ್ಕೆ ಶಾರದೆಯನ್ನ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ. ಮತ್ತೆ ವಿದ್ಯಾ ದೇವತೆ ಶಾರದೆ. ಹಾಗಾಗಿ ಈಗ ಶಂಕರಾಚಾರ್ಯರು ಅಲ್ಲಿ ಏನೋ ಒಂದು ಕಾಷ್ಟ ವಿಗ್ರಹ ಅಂದ್ರೆ ಒಂದು ಗಂಧ ಮರದ ವಿಗ್ರಹವನ್ನ ದಕ್ಷಿಣ ಭಾರತಕ್ಕೆ ತಗೊಂಡು ಬರ್ತಾರೆ. ಶೃಂಗೇರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ 4 ಆಮ್ನೆಯ ಪೀಠಗಳನ್ನ ಏನ್ ಮಾಡುದು, ಅದ್ರಲ್ಲಿ ಮುಖ್ಯವಾಗಿ ಶೃಂಗೇರಿ ಪೀಠವನ್ನ ಮುಖ್ಯವಾಗಿ ಮಾಡಿ ಅಲ್ಲಿ ಶಾರದೆಯನ್ನ ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಶಾರದೆ ಶಂಕರ ಮಠದ್ದು ಅಂತ ಬಂದ್ಬಿಟ್ಟಿದೆ. ನನ್ನ ಕೇಳಿದ್ರೆ ಇದು ಎಲ್ಲರೂ ಸಹ ಕೇವಲ ಒಂದು ಅದ್ವೈತದ್ದು ಕೆಲವೊಂದು ಮಟ್ಟಕ್ಕೆ ಸೀಮಿತ ಅಲ್ಲ. ಶಕ್ತಿಪೀಠ ಅಂದ್ರೆ ಇಡೀ ಸನಾತನ ಧರ್ಮಕ್ಕೆ ಭರತಖಂಡಕ್ಕೆ ಎಲ್ಲರಿಗೂ ಸೇರ್ತಕ್ಕಂಥದ್ದು ಒಂದು ಪೀಠ. ಅದು ನೀವು ಆಗ್ಲೇ ಹೇಳ್ತಾ ಇರ್ಬೇಕಾದ್ರೆ ಇದು ಯುಗ ಯುಗಾಂತರದಲ್ಲಿ ಬಂದಂಥ ದೇವಸ್ಥಾನ ಅಂತ ಅಥವಾ ದೇವಾಲಯ ಅಂತ ಏನ್ ಹೇಳಿದ್ವಿ. ಅಲ್ಲಿ ರೆಗ್ಯುಲರ್ ಆಗಿ ಆಕ್ಟಿವಿಟೀಸ್ ಏನೇನು ನಡೀತಿತ್ತು ಅಂತ. ಎಕ್ಸಾಂಪಲ್ ನೀವು ಮಾತಾಡ್ತಾ ಅವಾಗಲೇ ಕೇಳಿದೆ ನಾನು, ಶಾರದಾ ಅಲ್ಲಿ ವಿಶ್ವವಿದ್ಯಾಲಯ ಇತ್ತು ಅಂತ ಕೇಳಿದೆ. ಅಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇತ್ತು? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಾವು ಈ ಕೆಲಸವನ್ನ ತಗೊಂಡಾಗ 2011 ಮತ್ತು 2012 ತಗೊಂಡ್ವಿ. 3 ಹಂತದಲ್ಲಿ ತಗೊಂಡ್ವಿ. ಮೊದಲನೇದು ಅವೇರ್ನೆಸ್, ಒಂದು ಅಭಿಯಾನ ಪ್ರಚಾರ ಆಗ್ಬೇಕು. ಯಾಕೆಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪ್ರವಾಸಿನಿ ಅಂತ 1000 ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದೀವಿ. ಮೂಲ ಪೀಠ ಪಾಕಿಸ್ತಾನದಲ್ಲಿ ಇತ್ತು ಅಂತ ಗೊತ್ತಿರಲಿಲ್ಲ. ಹಾಗೆ ಇದು ಮೊದಲು ಗೊತ್ತಾಗ್ಬೇಕು. ಒಂದು ಎಕೋಸಿಸ್ಟಮ್ ಡೆವಲಪ್ ಆಗ್ಬೇಕು, ಒಂದು ವಾತಾವರಣ ನಿರ್ಮಾಣ ಆಗ್ಬೇಕು, ಗೊತ್ತಾಗ್ಬೇಕು. ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. 2ನೇ ಹಂತವೇ ರಿಸರ್ಚ್. ಈಗ ಎದ್ರೆ ಕೂತು ಎಲ್ಲದಕ್ಕೂ ದಾಖಲೆ ಇದೆಯಾ ಹೇಳ್ತೀರಾ? ಅದಕ್ಕೆ ನಿದರ್ಶನ ಪ್ರತಿಯೊಂದು ಹೆಜ್ಜೆಗೂ ನಾವು ಅದನ್ನ ಪುರಾಣಗಳಲ್ಲಿ ಮತ್ತೆ ಆಲ್ಬೇರುನಿ ಅಂತಕ್ಕಂಥ ಇತಿಹಾಸ ತಜ್ಞರು ಅವ್ರು ಬರ್ದಿರೋ ಅಂಥದ್ದು ಮತ್ತೆ ಪುಸ್ತಕಗಳು ಎಲ್ಲ ರಿಸರ್ಚ್ ಮಾಡಿ ಅದನ್ನು ಕೂಡ ನಾವು ಸಂಗ್ರಹ ಮಾಡ್ತಾ ಇದ್ವಿ. 3ನೇ ಹಂತ ಆಪರೇಷನ್ಸ್, ಅಂದ್ರೆ ಆಕ್ಷನ್ ಪ್ಲಾನ್. ಯಾರು ನೋಡ್ಬೇಕು? ಈಗ ಶಂಕರ ಮಠದಿಂದ ಮೋದಿಜಿ ಅವರಿಗೆ ಒಂದು ಪತ್ರ ಬರ್ಸಿದ್ರು ಪ್ರಧಾನಮಂತ್ರಿಗಳಿಗೆ, ಇದನ್ನೇ ಬೇಗ ಪುನರುತ್ಥಾನ ಮಾಡಿ ಅಂತ. ಈ ತರ ಆಕ್ಷನ್ ಪ್ಲಾನ್ ಆಗುವಂಥದ್ದು ಆಗ್ಬೇಕು. ಈ 3 ಕೆಲಸಗಳು ಆಗ್ಬೇಕು, ಮತ್ತೆ ಒಟ್ಟಿಗೆ ಆಗ್ಬೇಕು. ಒಂದಾದ್ಮೇಲೆ ಒಂದು ಆಗುವಂಥದ್ದು ಅಲ್ಲ, ಅಷ್ಟು ಸಮಯನೂ ಬಹಳ ವಿಳಂಬ ಆಗಿದೆ. ಹಾಗಾಗಿ ಎಲ್ಲವೂ ಆಗ್ಬೇಕು. ಈ ನಿಟ್ಟಿನಲ್ಲಿ ರಿಸರ್ಚ್ ಪ್ರೋಗ್ರಾಮ್ಗೆ ನಾವು ಹೆಮ್ಮೆಟ್ಟಿ ಹೋದಾಗ ಪ್ರೊಫೆಸರ್ ನಾಗರಾಜ್ ಅಂತೇಳಿ ಅವರು ಮಿಥಿಕ್ ಸೊಸೈಟಿಯಲ್ಲಿ ಇಂಡೋಲಜಿಯ ಪ್ರೊಫೆಸರ್, ಭಾರತ ತತ್ವಶಾಸ್ತ್ರ ಅಂತ ಹೇಳ್ತೀವಿ ಇಂಡೋಲಜಿ, ಆ ಪ್ರೊಫೆಸರ್ನ ನಾವು ಭೇಟಿ ಮಾಡಿದ್ವಿ. ನಮಗೆ ಭೇಟಿ ಮಾಡಿಸಿದ್ರೆ ಡಾಕ್ಟರ್ ಮನೀಶ್ ಮೋಕ್ಷಗುಂಡಂ, ಈಗ ಗುರುನಾಥ್ ಮೋಕ್ಷ ಅಂತೇಳಿ ಅದು ಆಧ್ಯಾತ್ಮ ಕ್ಷೇತ್ರದಲ್ಲಿದ್ದಾರೆ. ಅವ್ರ ಹತ್ರ ಹೋಗಿ ಏನು ಸರಸ್ವತಿ ಸಿವಿಲೈಸೇಷನ್ನು, ಸರಸ್ವತಿ ನದಿ ಮತ್ತೆ ಶಾರದಾ ದೇಶು, ಕಾಶ್ಮೀರ ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ ಎಂದು ಅವರು ಬಹಳ ಸೊಗಸಾಗಿ ಹೇಳಿದ್ರು. 3000 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಒಂದು ಮ್ಯಾಸಿವ್ ಅರ್ಥಕ್ವೇಕ್ ಆಗತ್ತೆ, ತೀವ್ರವಾದ ಭೂಕಂಪ ಆಗತ್ತೆ. ಆ ಭೂಕಂಪದ ಪರಿಣಾಮ ಗುಜರಾತಿನ ಕಚ್ಚಿಂದ ಆ ಕಡೆ ನಾರ್ತ್ ಈಸ್ಟ್ ಶಿಮ್ಲಾ ತನಕ ಒಂದು ನದಿ ಹರಿತಾ ಇತ್ತು. ಅದೇ ಸರಸ್ವತಿ ನದಿ. ಗುಪ್ತಗಾಮಿನಿ ಅಂತನೂ
ಗುಪ್ತಗಾಮಿ ಆಯ್ತು ನಂತರ. ಅಂದ್ರೆ ಆ ಭೂಕಂಪ ಆದ ಪರಿಣಾಮ ಆ ನದಿ ಕೆಳಗಡೆನೇ ಹಿಂಗೋಯ್ತು, ಅಂತರ್ಗತ ಆಗೋಯ್ತು. ಅವಾಗಿನ ಗುಪ್ತಗಾಮಿ ಆಯ್ತು. ಯಾವಾಗ ಸರಸ್ವತಿ ನದಿ ಕೆಳಗಡೆ ಹೊಟ್ಟೋಯ್ತು ಆ ಭೂಕಂಪದಲ್ಲಿ, ಆ ಸರಸ್ವತಿಯ ತೀರಗಳಲ್ಲಿ ಅನೇಕ ವಿದ್ಯಾಲಯಗಳಿತ್ತು. ಅದು ಸಿಕ್ಕಿದೆ. ಅನೇಕ ವಿದ್ಯಾಲಯಗಳು, ಕಾಲೇಜುಗಳು ಅಥವಾ ಆಗಿನ ಕಾಲದ ಎಲ್ಲಾ ಗುರುಕುಲಗಳು ಎಲ್ಲ ಕೂಡ ಇತ್ತು ನದಿ ತೀರದಲ್ಲಿ. ಅದರ ಕುರುಹುಗಳು ಸಿಕ್ಕಿದೆ. ಯಾವಾಗ ಈ ಭೂಕಂಪ ಆದಾಗ ಅದೇನು ಎಲ್ಲವೂ ನಾಶ ಆಯ್ತು, ಅದೆಲ್ಲವೂ ಕಾಲಾನಂತರ ಕಾಶ್ಮೀರಿಗೆ ಸ್ಥಳಾಂತರ ಆಯ್ತು. ಹಾಗಾಗಿ ಕಾಶ್ಮೀರ ಏನು ವಿದ್ಯಾಲಯಗಳಿತ್ತು ಅದೆಲ್ಲ ಮೊದಲು ಈ ಸರಸ್ವತಿ ದಡದಲ್ಲಿ ಇರ್ತಕ್ಕಂಥ ವಿದ್ಯಾಲಯಗಳು. ಇದು ನಾಶ ಆದ್ಮೇಲೆ ಅದು ಅಲ್ಲಿಗೋಯ್ತು ಅಂತ ಹೇಳಿ ಪ್ರೊಫೆಸರ್ ನಾಗರಾಜ್ ಅವರು ಅವರ ಇತಿಹಾಸಗಳಲ್ಲಿ ಹೇಳಿರುವಂಥದ್ದು. ಈ ಮೊದಲ ಹುಚ್ಚು ನಿಮಗೆ ಕಾಶ್ಮೀರದಲ್ಲಿ ಹೋಗಿ, ನಾನು ಕಾಶ್ಮೀರ ಅನ್ಬಾರ್ದು ಈಗ ನಾವು, ಅಥವಾ ಪಿ ಒ ಕೆಲಿ ಹೋಗಿ ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಯಾವಾಗ ನಿಮಗೆ ಆ ಥಾಟ್ ಬಂತು ಅಂತ? 2011 ಮತ್ತು 2012 ನಾವು ಕಾಶ್ಮೀರದ ಅಮರ್ನಾಥ್ಗೆ ಹೋಗ್ತಾ ಇದ್ವಿ. ಅಮರ್ನಾಥ್ ಹೋದ್ವಿ ಬಂದ್ವಿ. 2012 ಕೂಡ ಅಮರ್ನಾಥ್ಗೆ ಹೋಗ್ಬೇಕು ಅಂತ ನಾನು ಸಿದ್ಧ ಆಗ್ತಾ ಇದ್ದೆ. ನಾನು ಎಲ್ಲೇ ಹೋಗ್ಬೇಕಂದ್ರೂ ಕೂಡ ಮೊದಲನೇದು ನಮ್ಮ ಗುರುಗಳು ಒಬ್ಬಿದ್ದಾರೆ, ನಂಜುಂಡ ಸ್ವಾಮಿಗಳಂಥೇಳಿ. ಅವ್ರು ಈಗಲೂ ಸಹ ಇದ್ದಾರೆ, 80 ವರ್ಷ, ಎಲ್ಚನಹಳ್ಳಿದ್ದಾರೆ. ಅವರು ಅವಧೂತರು, ಬಹಳ ದೊಡ್ಡ ಸಾಧಕರು, ಅಮ್ಮನವರ ಆರಾಧಕರು. ಅವರ ಮನೆಯಲ್ಲಿ 350ಕ್ಕೂ ಹೆಚ್ಚು ಬಾರಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದ್ದಾರೆ, ಸಾವಿರಾರು ಕುಂಕುಮಾರ್ಚನೆಗಳು ಮಾಡಿದ್ದಾರೆ. ಬಹಳ ದೊಡ್ಡ ಸಾಧಕರು. ಶಂಕರಾಚಾರ್ಯರ ಪುಸ್ತಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಮಗೆ ಆಧ್ಯಾತ್ಮದ ಬಗ್ಗೆ, ಶಂಕರಾಚಾರ್ಯರ ಬಗ್ಗೆ, ಶಕ್ತಿಪೀಠಗಳ ಬಗ್ಗೆ ಅವ್ರು ಹೇಳ್ತಾ ಇದ್ರು. ನಾನು ಸಾಕಷ್ಟು ಬಾರಿ ಅವ್ರ ಜೊತೆ ಹೋಗ್ತಿದ್ದೆ. ಅವರು ಕೆಲವೊಮ್ಮೆ ಬ್ರಹ್ಮಸೂತ್ರ ಪಾಠಗಳೆಲ್ಲ ನಮಗೆ ಮಾಡ್ತಾ ಇದ್ರು. ಎಂದೂ ಕೂಡ ಈ ವಿಷಯ ಹೇಳಿರಲಿಲ್ಲ. ಅಂದು ನಾನು ಒಂದು ಅರ್ಧ ಗಂಟೆ ಸಮಯ, ನಮಗೆ ಫ್ಲೈಟಿಗೂ ಟೈಮಾಗಿ ಹೋಗಿತ್ತು. ಅದು ಅವ್ರದ್ದು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಬರೋಣ ಅಂಥೇಳಿ ತಕ್ಷಣ ನಮ್ಮ ಹುಡುಗನ ಕರ್ಕೊಂಡು ಆಟೋಲ್ಲಿ ಹೋದಾಗ ಗುರುಗಳ ಆಶೀರ್ವಾದ ಮಾಡಿ ನಾನು ಕಾಶ್ಮೀರಕ್ಕೆ ಹೋಗ್ತಾ ಇದ್ದೀನಿ ಅಂದೆ. ಆ ಸಮಯದಲ್ಲಿ ಅವ್ರಿಗೇನು ಅನಿಸ್ತಾ ಗೊತ್ತಿಲ್ಲ, ಹೇಗಿದ್ದು ಅಷ್ಟು ದೂರ ಹೋಗ್ತಿದ್ದಲ್ಲಪ್ಪ, ಶಾರದಾ ಪೀಠ ನೋಡ್ಕೊಂಬ ಅಂದ್ಬಿಟ್ಟು. ಅವ್ರಿಗೆ ಈಗಿನ ಇದರಲ್ಲಿ ಆ ಶಾರದಾ ಪೀಠ POK ಇದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನನಗೂ ಸಹ ಗೊತ್ತಿರಲಿಲ್ಲ. ನಾನೇ ಅನ್ಕೊಂಡೆ ವೈಷ್ಣವಿ ದೇವಿ ಇದೆಯಲ್ಲ ಕಟ್ರಾ ಡಿಸ್ಟಿಕ್ ಜಮ್ಮುನಲ್ಲಿ, ಅದೇ ಥರ ಅದು ಇರ್ಬೋದು ಅಂದ್ಬಿಟ್ಟು ನಾನು ಆಯ್ತುಗಳ ಹೋಗಿ ಬರ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಗುರುಗಳು ಹೇಳಿದ್ಮೇಲೆ ಮಾಡಲೇಬೇಕಲ್ಲ, ಶಿಷ್ಯರು ನಾವು ಪಾಲನೆ ಮಾಡಲೇಬೇಕು. ನಾವು ಸೀದಾ ಅಮರ್ನಾಥ್ಗೆ ಹೋದ್ವಿ, ಅಲ್ಲಿ ದರ್ಶನ ಆಯಿತು. ಅಲ್ಲಿಂದ ಕೆಳಗಡೆ ಪೆಹಲ್ಗಾಮಿಗೆ ಬಂದ್ವಿ. ಪೆಹಲ್ಗಾಮಲ್ಲಿ ಬಂದಾಗ ಅಲ್ಲಿ ನಮ್ಗೆ ಯಾವುದು ಗಾಡಿಗಳು ಟಾಟಾ ಇನೋವಾನಲ್ಲಿ ಕರ್ಕೊಂಡೋಗಿದ್ರು, ಅವರು ನಮ್ಗೆ ಅಲ್ಲಿ ಮಾರ್ತಾಂಡ ಮಂದಿರ ಅಂತಿದೆ ಕಾಶ್ಮೀರದಲ್ಲಿ ಪೆಹಲ್ಗಾಮಲ್ಲಿ. ಅಲ್ಲಿ ಕೆಲವು ಪಂಡಿತರು ಕೂತಿದ್ರು. ನಾನು ಅವ್ರನ್ನ ಕೇಳಿದೆ, ನಮ್ಗೆ ಶಾರದಾ ಪೀಠ ಜನ ಕೇಸ ಜನ ಅಂದ್ಬಿಟ್ಟೆ. ಅವ್ರಿಗೆ ಕೇಳಿದ ತಕ್ಷಣ ಶಾಕ್ ಆಗೋಯ್ತು. ಕಿದಾರ್ ಜನ ಬೈ ಅಂದ್ರು. ಶಾರದಾ ಪೀಠ ಜನ ಕೇಸ ಜನ ಬೋಲೋ ಅಂದ್ರು. ಅದೇ ಓ ಶಾರದಾ ಪೀಠ ಇದರನ್ನೇ ಉಸ್ ತರಫೆ ಅಂದ್ರು. ಕಿಸ್ ತರಫೆ ಅಂದೆ. ಅವ್ರಿಗೆ ಉಸ್ ತರಫ್ ಅಂದ್ರೆ ಎಲ್ಲೋ ಸಿಗಿನ ಆ ಕಡೆ ಅಂತ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಕಿಸ್ ತರಫೆ ड्राइवर कब लेके जाएंगे? अरे भाई वो POK में है, इधर नहीं है, हमारे कंट्रोल में नहीं है. ಹೌದಾ ಅಂದ್ಬಿಟ್ಟು ಅವಾಗಿಂದ ನಮಗೆ ಸ್ವಲ್ಪ ಶಾಕ್ ಆಯಿತು. ನಮ್ಮ ಶಾರದಾ ಪೀಠ ಪಾಕಿಸ್ತಾನ ಕಂಟ್ರೋಲಲ್ಲಿ ಇದೆಯಾ, ಏನಿದು ಅಂತ. ಅವಾಗಿಂದ ನಾವು ರಿಸರ್ಚ್ ಮಾಡಿ ಕೆಲವು ನಮ್ಮ ಮನೇಶ್ ಮೋಕ್ಷಗುಂಡ ಹತ್ರ ಮಾತಾಡಿ ಅದ್ರ ಮೂಲಕ ನಾವು ತಿಳ್ಕೊಂಡ್ವಿ ಇದು ಆ ಕಡೆ ಇದೆ ಅಂತ. ಸೊ ನನಗೆ ಒಂದು ಚಾಲೆಂಜ್ ಬಂತು, ಯಾವುದಾದ್ರೂ ಒಂದು ಮಿಷನ್ ಇಂಪಾಸಿಬಲ್, ಇದು ಸಾಧ್ಯನೇ ಅಲ್ಲ ಅಂತ ಒಂದು ಪ್ರಾಜೆಕ್ಟ್ ತಗೊಂಡು ನಾವು ಮಾಡಬೇಕು ಅನ್ನೋದು ಮನಸ್ಸಾಯ್ತು. ಅದೇನಾದ್ರೂ ಆಗಲಿ, ಈಗ ನಾವು ಅದು ರಿಸಲ್ಟ್ ಏನಾದ್ರೂ ಆಗಲಿ ಪ್ರಯತ್ನ ಮಾಡೋಣ. ಈಗಿರೋ ಹಂತಕ್ಕಿಂತ ಮುಂದಕ್ಕೆ ಹೋದ್ರೆ ನಮ್ಗೆ ಅದೇ ಪ್ರೋಗ್ರೆಸ್. ಏನೋ ಆಗ್ಲು ಸರಿ, ಅವಲ್ಲಿಂದ ಶುರು ಮಾಡಿ ಕೆಲವು ಲೈಕ್ ಮೈಂಡೆಡ್ ಪೀಪಲ್ನ ಶುರು ಮಾಡಿದ್ವಿ. ಇದು ಬಿಡಬಾರ್ದು ಇದು ಅಂದ್ಬಿಟ್ಟು ನಾವು ಶುರು ಮಾಡಿದ್ವಿ. ಕೆಲವರು ಆಮೇಲೆ ಇವನು ಹುಚ್ಚ ಪಣಿಗೆ ಪಾಕಿಸ್ತಾನದ ಮಾಡ್ತಾ ಅಂತ ಇಲ್ಲೇ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೆಲವರು ಕಾಲ ಹೇಳಿದ್ದು ಉಂಟು. ಆದರೆ ನಾನು ಬಿಡಲಿಲ್ಲ ಯಾವತ್ತೂ. ಭಾಳ ಜನಕ್ಕೆ ನಾನು ಏನು ಮಾಡ್ತದೆ ಅಂತ ಗೊತ್ತಾಗಿಲ್ಲ. ಸುದೇಶ್ ಮುನ್ನಾ ಬೆಂಗಳೂರು ತೆಗ್ದಾರ, ಅವ್ರನ್ನ ನೋಡಿದೆ. ಪ್ರಕಾಶ್ ಬಾಬು ಮಂಡಗದ್ದೆ ಅಂತೇಳಿ ಅವರು ಪತ್ರಕರ್ತರು, ಅವ್ರನ್ನ ಭೇಟಿ ಮಾಡಿದೆ. ಅವರು ಇತಿಹಾಸ ತಜ್ಞರು. ಮತ್ತೆ ಶಂಕರ ಮಠಕ್ಕೆ ಹೋದ್ವಿ. ಎಲ್ಲಾನು ಸಂಪರ್ಕ ಮಾಡಿ 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 2018
ಸೆಪ್ಟೆಂಬರ್ 22ನೇ ತಾರೀಕು 22ನೇ ತಾರೀಕು ಶಂಕರ ಮಠದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಚಕ್ರವರ್ತಿ ಸೂಲಿಬೆಲೆ ಅವರು ಆ ಅಭಿಯಾನ ಪ್ರೋಗ್ರಾಮ್ ಬಂದಿದ್ದು, ಡಾಕ್ಟರ್ ಭಾರತಿ ಅಕ್ಕ ಬಂದಿದ್ದು, ಮತ್ತೆ ರವೀಂದ್ರ ಪಂಡಿತ್ ಅವ್ರನ್ನ ಕರ್ಸಿದ್ರು. ಅದು ಬಹಳ ಆಶ್ಚರ್ಯ ಆಗೋಯ್ತು ಅವ್ರಿಗಂತೂ. ಪ್ರಾರಂಭದಲ್ಲಿ ಆಪ್ಕೋ ಕಿಸ್ನೆ ಬೋಲಾ ಕರ್ನೆ ಆಪ್ ಕೇಸೆ ಜಾನ್ತೆ ಅಂತಂದು ಕೇಳಿದ್ರು. ಆಮೇಲೆ ಗುರುಜಿನೇ ಬೋಲಾ ಇಸ್ಲಿ ಹಮ್ ಕರೆ ಅಂದೆ. ಅವ್ರನ್ನ ನೋಡಕ್ಕೆ ಅವ್ರು ಸೈಡಲ್ಲಿ ಬಂದ್ಬಿಟ್ಟು ನಮ್ಮ ಗುರುಗಳು ನೋಡಕ್ಕೆ. ಅಂದ್ರೆ ಅವರು ಎಲ್ಲಿದ್ದವರು? ಕಾಶ್ಮೀರ. ಕಾಶ್ಮೀರದಿಂದ ಪಂಡಿತರು ಕಾಶ್ಮೀರ, ಹೌದೌದು, ಅಲ್ಲಿದ್ದು. ಮತ್ತೆ ಕೆಲವರು ಡೆಲ್ಲಿಲಿ ಕೂಡ ನೆಲೆಸಿರೋರು, ಅಲ್ಲಿಂದ ಬಂದ್ರು. ಅದಕ್ಕೂ ಬಹಳ ಸಂತೋಷ ಆಯ್ತು. ಸೌತ್ ಇಂಡಿಯಾ ಮೇ ಪೆಹಲಿ ಬಾರ್ ಆಪ್ಕಾರೆ ಅಂತೆಲ್ಲ ಹೇಳಿ ಅವರು ಬಂದರು. ಅಲ್ಲಿಂದ ನಮಗೆ ಒಂದು ಚಾಲೆಂಜ್ ಆಗಿ ತಗೊಂಡು ಅಲ್ಲಿ ಯಶಸ್ವಿಯಾದ ಕಾರ್ಯಕ್ರಮ ಎಲ್ಲ ದಿನಪತ್ರಿಕೆಗಳಲ್ಲಿ ಬಂತು, ಎಲ್ಲ ಮಾಧ್ಯಮಗಳಲ್ಲಿ ಬಂತು. ಅವಾಗ ನಮ್ಗೆ ಯಾವ್ದಕ್ಕೆ ಕಾಲು ಎಳ್ದಿದ್ದು ಅದು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಒಳ್ಳೆ ನಮ್ಗೆ ವಿಷಯನೇ ಗೊತ್ತಿರಲಿಲ್ಲ ಅಂತೇಳಿ ಅಲ್ಲಿ ನಮ್ಗೊಂದು ಸ್ವಲ್ಪ ಅದು ಗುರುತಿಸೋಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ ನಂತರ ಕುಂಭಮೇಳಕ್ಕೆ ಅಲ್ಲೂ ರೀಚ್ ಆದ್ವಿ. ಅದಾದ್ಮೇಲೆ ಅಲ್ಲಿ ಕೆಲವು ತೀರ್ಥವಲಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಅಲ್ಲಿ ಕೆಲವು ಪ್ರಮುಖರು ಕೆಲಸ ಮಾಡ್ತಿದ್ರು. ಮತ್ತೆ ಶೃಂಗೇರಿಗೂ ಅವ್ರಿಗೂ ನಾವು ಕನೆಕ್ಟ್ ಮಾಡಿಕೊಟ್ವಿ. ಆ ಒಂದು ಪರಿಣಾಮ ದೊಡ್ಡ ಮಟ್ಟದಲ್ಲಿ ಅಲ್ಲಿ ದೇವಸ್ಥಾನ ಆಯ್ತು. ನೀವು ಇದು ರಿಸರ್ಚ್ ಮಾಡ್ತಾ ಮಾಡ್ತಾ ಅಲ್ಲೊಂದು ಶಾರದಾ ಗ್ರಾಮ ಅಂತ ಇದೆ ಅಂತ ಕೇಳ್ಪಟ್ಟು, ಏನದು? ಇದು POJK, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಅಂತೀವಿ. ಅಲ್ಲಿ ತನ್ವೀರ್ ಅಹಮದ್ ಅಂತೇಳಿ ಒಬ್ಬಿದ್ದಾರೆ. ಅವರು ಒಳ್ಳೆ ಮನುಷ್ಯ. ಅವ್ರು ಹೇಳಿದ್ರು, ಪರಿಂದ ಜಿ ಹಮ್ಕೋ ಜಿಂದಗಿ ಕಾ ಏಕ್ ಹಿ ಮಕ್ಸದ್ ಹೈ, ಆಪ್ಕಾ ಶಾರದಾ ಪೀಠ್ ರಿಓಪನ್ ಕರ್ನೆ ಕಾ ಅಂತ ಹೇಳಿದ್ರು. ಅಯ್ಯೋ ಭಾಳ ಸಂತೋಷ ಆಯಿತು. ಆಮೇಲೆ ಹೇಳ್ತಾ ಇದ್ರು ಅಲ್ಲಿ ಶಾರದಾ ಗ್ರಾಮ ಇದೆ, ಹೆಸರು ಚೇಂಜ್ ಮಾಡಿಲ್ಲ. ಗೂಗಲ್ ನೋಡ್ಬೋದು ಕೆಲವೊಂದು. ಶಾರದಾ ಗ್ರಾಮ ಅಂತಕ್ಕಂಥ ಹೆಸರು ಅವ್ರು ಚೇಂಜ್ ಮಾಡಿಲ್ಲ, ಇವತ್ತು ಹಾಗೆ ಇದೆ. ಶಾರದಾ ಅಂತ ಹೇಳ್ತಾರೆ. ಇನ್ನೊಂದೇನಂದ್ರೆ ಶಾರದಾ ಹೋಟೆಲ್, ಶಾರದಾ ಫುಟ್ವೇರ್, ಶಾರದಾ ಸ್ಕೂಲ್, ಆ ಹೆಸರನ್ನ ಇಟ್ಕೊಂಡಿದ್ದಾರೆ. ನಡೆಸ್ತಿರೋರಲ್ಲ ಯಾರು? ಮುಸಲ್ಮಾನ್ರೆ. 100% ಮುಸಲ್ಮಾನ್ರೆ. ಅದು ಶಾರದಾಗೆ ನಡ್ಕೋತಾರೆ. ಇನ್ನೊಂದು ಆಶ್ಚರ್ಯ ಆಗ್ಬೋದು, ನಮಗೆ ಸಂತೋಷನೂ ಆಗುತ್ತೆ. ನಾವಿಲ್ಲಿ ಪ್ರಮಾಣ ಮಾಡ್ತೀವಿ ದೇವ್ರ ಆಣೆ ಅಂತ. ಅವರು ಶಾರದಾಕಿ ಕಸಮ್ ಅಂತೇಳಿ ಆಣೆ ಮಾಡ್ತಾರೆ. ಶಾರದಾಗೆ ನಡ್ಕೋತಾರೆ ಅವರು. ಯಾಕೆಂದ್ರೆ ಅವ್ರಿಗೆ ಗೊತ್ತು ನಮ್ಮ ಮೂಲ ಸನಾತನ ಧರ್ಮ, ನಾವು ಎಲ್ಲ ಒಂದು ಶಾರದಾ ಸಿವಿಲೈಸೇಷನ್ ಅವರು ಅಂತ ಅವ್ರಿಗೆ ಗೊತ್ತಿದೆ. ಆ ಒಂದು ಕೆಲವೊಂದು ನಾವು ನೋಡ್ತೀವಲ್ಲ ಶಾರದೆಯಲ್ಲಿ ಇಲ್ಲಿ ಫೋಟೋ, ಆ ಸ್ಟ್ರಕ್ಚರ್ ಏನಿದೆ ಅದು ಇವತ್ತಿಗೂ ಉಳಿಸ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಅಲ್ಲಿ ಇದೆ ಅದು. ಈಗ ನಾವು ಕೆಲವರೆಲ್ಲ ಟೂರಿಸಂ ತರ ಆದ್ಮೇಲೆ ಚೊಪ್ಲಿ ಶೂ ಎಲ್ಲ ಹಾಕೊಂಡು ಹೋಗ್ತಿದ್ದು, ನಾವೆಲ್ಲ ಪತ್ರ ಬರೆದು, ರವೀಂದ್ರ ಪಂಡಿತ ಅವರೆಲ್ಲ ಪತ್ರ ಬರೆದು ಎಲ್ಲ ಆದ ನಂತರ ಈಗ ಅಲ್ಲಿ ಹೋಗ್ಬೇಕಾದ್ರೆ ಶೂ ಚೊಪ್ಲಿ ಹಾಕೊಳ್ಳಲ್ಲ. ಇದು ಸ್ವಲ್ಪ ಹೋಲಿ ಪ್ಲೇಸ್, ಪವಿತ್ರವಾದ ಸ್ಥಾನ ಅಂದ್ಬಿಟ್ಟು ಸ್ವಲ್ಪ ಹತ್ರ ನಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ನೀವು ಮೊದಲನೇದಾಗಿ ಇವ್ರಿಗೆ ಶಂಕರ ಮಠಕ್ಕೆ, ಶೃಂಗೇರಿ ಪೀಠಕ್ಕೆ ಹೋಗಿದ್ದೀನಿ ಅಪ್ರೋಚ್ ಮಾಡಿದಾಗ ಜಗದ್ಗುರುಗಳು ಏನ್ ಹೇಳಿದ್ರು? ಇದು ನಾವು ಮೊದಲು ಇದನ್ನ ಶಂಕರ ಮಠದಲ್ಲೇ ಮಾಡಬೇಕು ಅಂತ ಕಾರ್ಯಕ್ರಮ, ಒಂದು ಅಭಿಯಾನ ಕಾರ್ಯಕ್ರಮ ಅನ್ಕೊಂಡ್ವಿ. ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಂತ ನಮಗೂ ಗೊತ್ತಿರಲಿಲ್ಲ. ಜಸ್ಟ್ ನಾವು ಒಂದು ಗೆಟ್ ಟುಗೆದರ್ ಮಾಡೋಣ, ರಿಸರ್ಚ್ ಮಾಡೋಣ, PM ಲೆಟರ್ ಬರೋಣ, ಈ ತರ ಒಂದು ಏನೋ ಒಂದು ಎಪಿಸೋಡ್ ಅಂತ ಅನ್ಕೊಂಡಿದ್ದು. ಒಂದ್ ದಿವಸ ಅನ್ನಿಸ್ತು, ನಾವು ಮಾಡ್ತಿರ್ತಕ್ಕಂಥ ಕೆಲಸ ಬರೀ ಇಷ್ಟಿದಷ್ಟೇ ಕೆಲಸ ಅಲ್ಲ, ದೇವಿ ಕಾರ್ಯ ಮಾಡ್ತಾ ಇದ್ವಿ, ಶಾರದೆ ಕೆಲಸ ಮಾಡ್ತಿದ್ವಿ. ಮೊದಲನೇ ಅಭಿಯಾನದ ಕಾರ್ಯಕ್ರಮ ಶಂಕರ ಮಠದಲ್ಲೇ ಆಗ್ಬೇಕು, ಈ ಶಾರದಾ ಸನ್ನಿಧಿಯಲ್ಲೇ ಆಗ್ಬೇಕು ಅಂತ ನಿಶ್ಚಯ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ಆಗಿನ ಗೌರಿಶಂಕರ್ ಇದ್ರು, ಅವ್ರ ಹತ್ರ ಮಾತಾಡಿದ್ವಿ. ಅಲ್ಲಿನ ಅಭಿಯಾನಕ್ಕೆ ಅವ್ರದ್ದು ಅನುಮತಿ ತಗೊಂಡ್ವಿ. ಆಮೇಲೆ ನಾವು ನಿಶ್ಚಯ ಮಾಡಿದ್ವಿ, ಈಗ ಗುರುಗಳ ಆಶೀರ್ವಾದ ಬೇಕು. ಗುರುಗಳ ಆಶೀರ್ವಾದ ಇಲ್ಲದೆ ಏನಾಗಲ್ಲ ಅಂತ ಸೀದಾ ನಾವು ನಮ್ಮ ಮಂಡಗದ್ದೆ ಪ್ರಕಾಶ್ ಬಾಬು ಅಂತ, ಪಾಪ ಈಗ ಅವ್ರು ಇಲ್ಲ, ನೆನೆಸ್ಕೋಬೇಕು ಅವ್ರನ್ನ. ಅವ್ರು ನಮಗೆ ಭಾಳ ಸಹಾಯ ಮಾಡಿದ್ರು. ಅವ್ರ ಮೂಲಕ ಅವರು, ನಾನು ನಮ್ಮ ಸತೀಶ್ ಉಡುಪ ಅಂತೆಲ್ಲ ಇದ್ದಾರೆ, ಸೋಮಶೇಖರ್ ಅಂತ, ಅವ್ರನ್ನೆಲ್ಲ ನಾವು ಕರ್ಕೊಂಡು ಹೋದ್ವಿ. ಮೊದಲು ಗುರುಗಳನ್ನ ನಾವು ಭೇಟಿ ಮಾಡಿದ್ವಿ. ಭೇಟಿ ಮಾಡಿದಾಗ ಅವರೆಲ್ಲ ನೋಡಿದ್ರು, ಅವ್ರಿಗೆ ಭಾಳ ಸಂತೋಷ ಆಯಿತು. ಜಗದ್ಗುರುಗಳು ಭಾರತೀ ತೀರ್ಥರು, ಮಹಾಸನ್ನಿಧಾನ ಅವರು, ಮತ್ತೆ ಸನ್ನಿಧಾನ ಅಂದರೆ ವಿಧುಶೇಖರ್ ಭಾರತಿಗಳು ಅವರೊಟ್ಟಿಗೆ ನಮ್ಮ ಟೀಮು ಎಲ್ಲ 45 ನಿಮಿಷ ನಾವು ಮಾತಾಡಿದ್ವಿ. ಇದು ನಮ್ಮ ಜನ್ಮದ ಅದ್ಭುತ ಕ್ಷಣಗಳು. ಅದರದ್ದು ಫೋಟೋ ಇವತ್ತು ಜಗದ್ಗುರುಗಳನ್ನ ಭೇಟಿ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗೋದು. ಅವಾಗ ಅವರು ದರ್ಶನ ಕೊಡ್ತಾ ಇದ್ರು. ಆಮೇಲೆ ಎಲ್ಲವೂ ಕೂಡ ಡಾಕ್ಯುಮೆಂಟ್ ಎಲ್ಲ ಓದಿದ್ದು. ಆಮೇಲೆ ಅದು ಹೇಳಿದ್ರು. ಆಮೇಲೆ ನಮಗೆ ಅಲ್ಲಿನ ಇತಿಹಾಸ ಒಂದು ಗೊತ್ತಾಯ್ತು. 1962ರಲ್ಲಿ ನಮ್ಮ ಅಭಿನವ ವಿದ್ಯಾತೀರ್ಥರು ಅಂದ್ರೆ ಭಾರತೀ ತೀರ್ಥದ ಅವರ ಗುರುಗಳು ಅವರು ಪ್ರಯತ್ನ ಮಾಡಿದ್ರು ಅದು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೆಕ್ಯೂರಿಟಿ ರೀಸನ್ಸ್ ಬಿಟ್ಟಿಲ್ಲ. 94ರಲ್ಲಿ ಭಾರತೀ ತೀರ್ಥರು ಅವರು ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು.
ಅವಾಗ ಸೈಯದ್ ಮುಫ್ತಿ ಖಾನ್ ಅಲ್ಲಿ ಎಲ್ಲ ಇದ್ದಂಥವ್ರು. ಅವಾಗ ಸೆಕ್ಯುಲರಿಸಂ ಸ್ವಾಮಿ ಅಪ್ಪುದ ನೀಜ ಆಸಕ್ತಿ ಅಂತ ಹೇಳಿ ಅವ್ರು ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳಿದಂತೆ ಭಾರತೀಯ ತೀರ್ಥದ ನಮ್ಮ ಶಾರದಾ ಪೀಠ ನಾವು ಹೋಗ್ಲೇಬೇಕು ಬಿಡಿ ಅಂತೆಲ್ಲ ಹೇಳಿದಂತೆ. ಸ್ವಲ್ಪ ಅವಾಗ ಅವರು ಹೋರಾಟ ಮಾಡ್ಯಾರೆ. 94 ಆದ ನಂತರ ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಆಗಲಿಲ್ಲ. ಅದಾದ ನಂತರ ನಾವು ಈಗಿನ ಏನೋ ಒಂದು ಅಭಿಯಾನ ಮಾಡ್ತಾ ಇದ್ವಿ. ಇದು ನೀವು ಈಗಲಾದ್ರೂ ಪ್ರಾರಂಭ ಮಾಡೋದಲ್ಲ ಅಂತೇಳಿ ನಮ್ಗೆ ಆಶೀರ್ವಾದ ಮಾಡೋದು, ನೀವು ಮಾಡಿ ತುಂಬಾ ಸಂತೋಷ ಅಂದ್ರು. ಮತ್ತೆ ಸನ್ನಿಧಾನ ಗುರುಗಳು ಕೂಡ ವಿಧುಶೇಖರ ಭಾರತಿಗಳು ಬಹಳ ಸಂತೋಷ, ಇದು ತುಂಬಾ ಕಷ್ಟ ಆಗತ್ತೆ ಆದ್ರೂ ಬಿಡಬೇಡಿ, ದಯವಿಟ್ಟು ನೀವು ಮಾಡಿ ಅಂತ ಹೇಳಿ ನಮ್ಗೊಂದು ಮಾತು ಹೇಳಿದ್ರು. ಅದು ಬಹಳ ಮುಖ್ಯವಾದ ಕೆಲಸ. ಏನಂತ ಹೇಳಿದ್ರು ಅಂದ್ರೆ, ಒಂದು ಒಳ್ಳೆಯ ಕಾಡಿಗೆ ಒಂದು ಹುಲಿ ಬೇಕಾಗತ್ತೆ, ಒಂದು ಒಳ್ಳೆಯ ಹುಲಿಗೆ ಒಂದು ಕಾಡು ಬೇಕಾಗತ್ತೆ. ಹಾಗಾಗಿ ನೀವು ಬೇಕು ಆ ಕೆಲ್ಸಕ್ಕೆ, ಆ ಕೆಲ್ಸಕ್ಕೆ ನಿಮ್ಮಂತವ್ರು ಬೇಕು. ಈ ಕೆಲಸ ಮಾಡಿ ನಮ್ದು ಆಶೀರ್ವಾದ ಇರುತ್ತೆ ಅಂತೇಳಿ ಬಹಳ ನಮ್ಗೆ ಆಶೀರ್ವಾದ ಮಾಡೋದು. ಮೊನ್ನೆ ಟೈಮ್ಸ್ ನಾವು ಚಾನಲ್ ಅಲ್ಲೂ ನೋಡಿರ್ಬೋದು, ಈ ವಿಷಯ ಬಿಟ್ಟಿಲ್ಲ. ಅಯೋಧ್ಯ ಮಥುರಾ ಕಾಶಿ ಏನಿದೆ, ಅಯೋಧ್ಯೆ ಯಶಸ್ವಿ ಆಯ್ತು, ಕಾಶಿ ಮಥುರಾ ಬಾಕಿ ಇದೆ. ಜೊತೆಗೆ ಕಾಶ್ಮೀರ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏನಿದೆ ನಮ್ದು ಮೂಲ ಶಾರದಾ ಪೀಠ, ಅದನ್ನು ಕೂಡ ನಾವು ವಾಪಸ್ ಪುನರುತ್ಥಾನ ಆಗ್ಬೇಕು, ನಮ್ಮ ಭಾರತದ ಮಡಿಲಿಗೆ ನಾವು ತಗೊಳ್ಬೇಕು ಅಂತಕ್ಕಂತ ಮಾತನ್ನ ಹೇಳೋದು ಬಹಳ ಸಂತೋಷ ಆಯ್ತು. ಎಲ್ಲೋ ಒಂದ್ ಕಡೆ ನಮ್ಗೆ ನಾವು ಇರ್ಬೇಕಾದ್ರೆ ಈ ಕೆಲಸ ಆಗುವಂಥದ್ದನ್ನ ನೋಡುವಂತ ಒಂದು ಆಶಾಭಾವನೆ ಹುಟ್ಟಿದೆ. ಈ ನಾನು ಒಂದು ಫೋಟೋ ನೋಡಿದೆ, ವಿಧುಶೇಖರ ಭಾರತಿಗಳು ಒಂದು ದೇವಸ್ಥಾನದ ಒಂದು ಸ್ಟ್ರಕ್ಚರ್ನ ಇಟ್ಕೊಂಡಿರುವಂಥದ್ದು, ಅದೇನದು? ಅದು ತೀತ್ವಾಲ್ ಅಲ್ಲಿ ಏನೋ ಒಂದು ಮಂದಿರ ಆಯ್ತು. ಈಗ ಇದು ಮೂಲ ನಮ್ದು ಪೀಠ ಬಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇದೆ, ಅದು ಫ್ರಂಟ್ ಫೋಟೋಲಿದೆ. ಅದನ್ನ ನಾವು ತಗೊಳ್ಬೇಕು, ಇದು ನಮ್ಮ ಮುಖ್ಯವಾದ ಕೆಲಸ. ಹೀಗೆ ಅಯೋಧ್ಯ ಹೇಗೆ ರಾಮ ಜನ್ಮಭೂಮಿ, ರಾಮನೆಲ್ಲ ಹುಟ್ಟಿದ ಜನ್ಮಸ್ಥಾನದಲ್ಲೇ ನಾವು ರಾಮನ ದೇವಸ್ಥಾನ ಕಟ್ಟಬೇಕು ಅಂತ ಹೋರಾಟ ಆಯಿತು, ಲಕ್ಷಾಂತರ ಕರಸೇವಕರ ಬಲಿದಾನ ಆಯಿತು. ಆ ರೀತಿ ಹೋರಾಟ ಅಂದ್ರೆ ಬಲಿದಾನ ಆಗ್ಬೇಕು ಅಂತ ಹೋರಾಟ ಒಂದು ಇಡೀ ದೇಶ ಎದ್ದೇಳ್ಬೇಕಂತಕ್ಕಂಥ ಕೆಲಸ ನಾವು ಮಾಡಕ್ ಹೊರಟಿರುವಂಥದ್ದು. ಅಯೋಧ್ಯ ಉತ್ತರ ಪ್ರದೇಶದ ಸ್ಥಿತಿ ಬೇರೆ ಇದೆ, ಕಾಶ್ಮೀರದ ಸ್ಥಿತಿ ಬೇರೆ ಇದೆ. ಅಲ್ಲಿ ಯಾತ್ರಿ ಮಂದಿರ ಬಹಳ ಹಿಂದೆ ಒಂದು ಇತ್ತಂತೆ ನಾವು ಹೋಗುವಂತ ದಾರಿಯಲ್ಲಿ. ಯಾಕೆಂದ್ರೆ ಯಾವುದೇ ಒಂದು ಸಾಂಪ್ರದಾಯಿಕ ಒಂದು ರಸ್ತೆಗಳಿರುತ್ತೆ, ಆ ಒಂದು ಮಾರ್ಗ ಬಹಳ ಹಿಂದೆ ಇತ್ತು, ಇವಾಗ ಇರ್ಲಿಲ್ಲ. ಹಾಗಾಗಿ ಕುಪ್ವಾರ ಜಿಲ್ಲೆಯಲ್ಲಿ ತೀತ್ವಾಲ್ ಅಂತಕ್ಕಂಥ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಒಂದಷ್ಟು ಭೂಮಿಯನ್ನ ಅಲ್ಲಿನ ಸೈನಿಕರ ಸಹಯೋಗದೊಂದಿಗೆ, ಸೈನಿಕರದು ಒಂದಷ್ಟೆಲ್ಲ ನಿಯಮಗಳಿದೆ. ಈ ಮಂದಿರ, ಗುರುದ್ವಾರ, ಮಸ್ಜಿದ್ ಕಟ್ಟಬೇಕಂದ್ರೆ ಒಂದಷ್ಟು ಭೂಮಿಯನ್ನ ತಗೊಂಡು ಅಲ್ಲಿ ಕಟ್ಟಲಿಕ್ಕೆ ಅವಕಾಶ ಕೊಡ್ತಾರೆ ಬಾರ್ಡರ್ಗಳಲ್ಲಿ. ಅಂತ ಒಂದು ಸಹಯೋಗದಲ್ಲಿ ಅದನ್ನ ತಗೊಂಡು ಅದಕ್ಕೆ ಕಾಶ್ಮೀರ ಪಂಡಿತರು, ಸೇವ್ ಶಾರದಾ ಕಮಿಟಿ, ರವೀಂದ್ರ ಪಂಡಿತ್ ಅವರು ಅದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಅದಕ್ಕೆ ಆ ಜಾಗವನ್ನ ತಗೊಂಡಾದ ನಂತರ ಅದು ದೇವಸ್ಥಾನ ಕಟ್ಟಬೇಕಲ್ಲ, ಅದು ಬಹಳ ದೊಡ್ಡ ಯಜ್ಞ. ಎಲ್ಲಿನ ಕರ್ನಾಟಕ, ಎಲ್ಲಿನ ಕಾಶ್ಮೀರ, ಎಗೇನ್ ಅದಕ್ಕೆ ಶೃಂಗೇರಿ ಬೇಕಾಯ್ತು. ಅವರು ನಮಗೂ ಬಹಳ ಸಂಪರ್ಕ ಆಯ್ತು. ಪಣಿಂದ ಜೈಸಾ ಅವರೇ ಬಹುತ್ ಸಹಯೋಗ ಚಾಯಿ ಅಂತೆಲ್ಲ ಕೇಳ್ತಾ ಇದ್ರು. ಮತ್ತೆ ಶೃಂಗೇರಿಗೆ ಅವ್ರಿಗೂ ಕನೆಕ್ಟ್ ಮಾಡಾಯ್ತು. ಇದೆಲ್ಲವೂ ಕೂಡ ಒಂದು ಶೃಂಗೇರಿದ್ದು ದಕ್ಷಿಣ ಭಾರತ, ಕರ್ನಾಟಕ ಎಷ್ಟು ಒಂದು ಕೊಡುಗೆ ಇದೆ ಅಂದ್ರೆ, ಅಲ್ಲಿ ಎಲ್ಲ ಕಲ್ಲುಗಳು ಏನು ದೇವಸ್ಥಾನ ಕಟ್ಟಿದ್ವಿ ಎಲ್ಲವೂ ಮಾಗಡಿಯ ಕಲ್ಲುಗಳು. ಮಾಗಡಿಯಿಂದ 7 ಲೋಡ್ ಹೋಯ್ತು ಕಲ್ಲುಗಳು, 7 ಫುಲ್ ಟ್ರಕ್ ಲೋಡ್ ಮಾಗಡಿಯ ಕಲ್ಲುಗಳು. ಬಾಗಿಲು ಮೈಸೂರಿಂದ ಹೋದಂತ ಬಾಗಿಲುಗಳು, ಮರದ ಬಾಗಿಲು ಟೀ ಕೊಡೋದು. ವಿಗ್ರಹ ಪಂಚಲೋಹದ ವಿಗ್ರಹ ಶಾರದಾ ಮಠದ್ದು, ಅದು ಅರುಣ್ ಯೋಗಿರಾಜ್, ಯಾರು ಅಯೋಧ್ಯ ರಾಮನ ಯಾರು ನಮ್ಗೆ ರಾಮಲಲ್ಲಾನ ಶಿಲೆ ಕೆತ್ತಲು ಅವರೇನೆ ಅದಕ್ಕೂ ಕೂಡ ಮಾಡಿಕೊಟ್ಟು. ಅರುಣ್ ಯೋಗಿರಾಜ್ ರಾಮನ್ಕಿಂತ ಮುಂಚೆ ಶಾರದೆ ಮಾಡಿದವರು. ಎಲ್ಲವೂ ಕೂಡ ಕರ್ನಾಟಕದ ಕೊಡುಗೆ ಬಹಳ ಇದೆ. ಆ ಒಂದು ಜೀಪ್ ಹೋಯ್ತು ಶಾರದಾಂಬತೆಯನ್ನು ತಗೊಂಡೋದಕ್ಕೆ, ಅದು ಕೂಡ ಶೃಂಗೇರಿ ಪೀಠವೇ ಅದಕ್ಕೆ ಒಂದು ಕೊಡ್ತು. ಮತ್ತೆ ಆ ವಿಗ್ರಹ ಏನು ವಿಜಯದಶಮಿ ದಿವಸ ವಿಧುಶೇಖರ ಭಾರತಿಗಳು ಅದಕ್ಕೆ ಹಸ್ತಾಂತರ ಮಾಡೋದು ಕಾಶ್ಮೀರ ಪಂಡಿತರಿಗೆ. ಮೊದಲು ಶಂಕರ ಮಠಕ್ಕೆ ಬಂತು, ಶಂಕರ ಮಠದಿಂದ ಕಾಶ್ಮೀರ ಭವನ ಅಂತಿದೆ ಜಯನಗರದಲ್ಲಿ, ಅಲ್ಲೋಯ್ತು. ಅಲ್ಲಿಂದ ಎಲ್ಲಾ ರಾಜ್ಯಗಳು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಡೆಲ್ಲಿ, ಹರಿಯಾಣ, ಈ ಮಾರ್ಗವಾಗಿ ಜಮ್ಮು, ಸಾಂಬಾ ಆ ಕಡೆ ಹೋಗಿ ಆಮೇಲೆ ಶಾರದಾ ಪೀಠವನ್ನ ತಲುಪಿತು. ಆ ಒಂದು ಪ್ರತಿಷ್ಠಾಪನೆ ಏನಾಯ್ತು, ಅದಕ್ಕೆ ನಾವು ಹೋಗಿದ್ವಿ 2023. ಅದು ಚೆನ್ನಾಗಾಯ್ತಲ್ಲ. ಓಕೆ, ಈ ಇದರಲ್ಲಿ ಈಗ ಒಂದು ಮಂದಿರ ನೀವು ಫೋಟೋದಲ್ಲಿ ಯೂಸ್ ಮಾಡಿರೋವಂಥದ್ದು ನಾನು ನೋಡಿದ್ದೀನಿ, ಅದು ಪಾಳು ಬಿದ್ದಿದ್ದ ಅಥವಾ ಅದು ಏನಾಯ್ತು ಅಂತ? ಅದು ಸ್ಟ್ರಕ್ಚರ್ ಇರುವಂಥದ್ದು
ಭಾಳ ಇತಿಹಾಸ. ಯಾಕೆಂದರೆ ಅಲ್ಲಿ ಈಗ ನಾವು ಸರ್ವಜ್ಞ ಪೀಠ ಅಂತ ನಾವೇನು ಹೇಳ್ತೀವಿ, ಶಂಕರಾಚಾರ್ಯ ಹೋಗಿರುವಂಥದ್ದು, ಇದು 7ನೇ ಶತಮಾನ. ಅಂದರೆ ಈಗ 1300 1400 ವರ್ಷಗಳಾಯಿತು. ಅದೇ ಸ್ಟ್ರಕ್ಚರು ಅಂತೇಳಿ ಅಲ್ಲಿನ ಜನವೇ ಹೇಳ್ತಾರೆ, ನಾವು ಹೇಳೋದಲ್ಲ. ಶಾರದಾ ಗ್ರಾಮ ಅಂತ ಏನಾಯಿತು, ಶಾರದಾ ಮಂದಿರ ಅಂತ ಹೇಳ್ತಾರೆ. ಸೊ ಆ ಜನವೇ, ಅಲ್ಲಿನ ಊರು ಜನವೇ ಹೇಳ್ತಾರೆ. ಮತ್ತೆ ಅಲ್ಲಿನ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದೆ, ಅವರು ಕೂಡ ಹೇಳ್ಕೊಂಡು ಅಲ್ಲಲ್ಲಿ ಎಲ್ಲ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಒಂದು ಯೂನಿವರ್ಸಿಟಿ ಇತ್ತು, ಏನ್ಷಿಯಂಟ್ ಪ್ಲೇಸ್ ಇದು, ದಿಸ್ ಈಸ್ ದಿ ಸೌತ್ ಡೋರ್, ನಾರ್ತ್ ಡೋರ್ ಅಂತೇಳಿ ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಆ ಸ್ಟ್ರಕ್ಚರ್ ಅದೇ ಅಂತೇಳಿ ಅವ್ರು ಹೇಳುವಂಥದ್ದು. ನಮ್ಮ ಪುರಾಣಗಳಲ್ಲಿ ನೋಡಿದ್ರು ಸಹ ಆ ಭಾಗವೇ ಗೊತ್ತಾಗುತ್ತೆ. ಈಗಿನ ಪಳೆಯುಳಿಕೆ ಏನಿದೆ ಅದು ಕೂಡ ಅದೇ ಜಾಗ ತೋರಿಸ್ತಾ ಇದೆ. ಆ ಜನವರು ಕೂಡ ಇತಿಹಾಸ ಜನ ಸಾಂಪ್ರದಾಯಿಕವಾಗಿ ಕೂಡ ಅದೇ ಜಾಗ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ದಿಕ್ಕಲ್ಲಿ ನೋಡ್ತಂದ್ರು ಕೂಡ ಅದೇ ಮೂಲ ಶಾರದಾ ಪೀಠ ಅಂತೇಳಿ ನಮಗೆ ಮನವರಿಕೆ ಆಗುತ್ತೆ. ಓಕೆ, ಅಲ್ಲಿಗೆ ಯಾವ ಥರ ತಲುಪಿದ್ದೀರಾ ನೀವು? ಇಲ್ಲ, ಅಲ್ಲಿ ಹೋಗೋದಕ್ಕೆ ಭಾಳ ಈ ಪಾಕಿಸ್ತಾನ ಅಡ್ಡಿ ಇದೆ. ಎಷ್ಟು ಮಟ್ಟಿಗೆ ಅಡ್ಡಿ ಇದೆ ಅಂದರೆ, ಈಗ ಚೆನ್ನೈಯಿಂದ ಯಾರೋ ಒಬ್ರು ಪ್ರಯತ್ನ ಮಾಡಿದ್ರು, ಅವರು ಸಿಂಗಾಪುರ್ಗೆ ಹೋಗಿ ಆ ಕಡೆಯಿಂದ ಎಲ್ಲ ಬಂದು ನಮ್ಮ ದೇಶದಿಂದ ಹೋದ ಸಮಸ್ಯೆ ಅಂದ್ಬಿಟ್ಟು ಬೇರೆ ಕಡೆಯಿಂದ ಎಂಟ್ರಿ ಆದರೂ ಕೂಡ ಅವರು ಮೂಲ ಭಾರತೀಯರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಪಿಯುಕೆಗೆ ಬಿಡಲಿಲ್ಲ. ಏನಿಲ್ಲ, ನಾವಲ್ಲಿ ಕಿಶನ್ ಗಂಗಾ ನದಿ ಇದೆಯಪ್ಪ, ಸ್ನಾನ ಮಾಡಿ ಬಂದ್ಬಿಡ್ತೀವಿ ಅಂದ್ರೂ ಕೂಡ ಅವರು ಬಿಟ್ಟಿಲ್ಲ. ಪಾಕಿಸ್ತಾನದ ಒಂದು ಬಂಕರ್ ಇದೆ, ಜಗತ್ತಿನ ಕಣ್ಣೋರ್ಸಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರ, ಅಲ್ಲಿ ಪ್ರತ್ಯೇಕ ಸರ್ಕಾರ, ಪ್ರತ್ಯೇಕ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾರೆ ವಿನಃ ಎಲ್ಲವೂ ಕೂಡ ಪಾಕಿಸ್ತಾನ್ ಕಂಟ್ರೋಲಲ್ಲೇ ಇದೆ. ಜಗತ್ತಿಗೆ ಅದೊಂದು ಅವರು ಮೋಸ ಮಾಡ್ತಿದ್ದಾರೆ. ಪಾಕಿಸ್ತಾನ್ ಕಂಟ್ರೋಲ್ ಅಲ್ಲೇ ಇದೆ. ಪಾಕಿಸ್ತಾನ್ ಧ್ವಜ ಹಾಕೊಂಡಿದ್ದಾರೆ, ಅಲ್ಲಿ ಬಂಕರ್ಗಳಿದೆ, ಆರ್ಮಿ ಅವರು ಇರ್ತಾರೆ, ಪಾಕಿಸ್ತಾನ ಆರ್ಮಿ ಅವರು ಅವರೇ ಇರುವಂತದ್ದು. ಸೊ ಅವರಲ್ಲಿ ಅಡ್ಡಿ, ಯಾಕೆ ಅವ್ರಿಗೆ ಭಯ ಇದೆ. ಶಾರದಾ ಪೀಠ ಏನಾದ್ರು ಓಪನ್ ಆಗ್ಬಿಟ್ರೆ ಇಡೀ ದೇಶ ಅದು ಗೊತ್ತಾಗುತ್ತಲ್ಲ, ಅವ್ರಿಗೆ ಎಲ್ಲಿ ಸಿಗುತ್ತೆ ಕಂಟ್ರೋಲ್? ಈಗಾಗ್ಲೇ ಅಮರ್ನಾಥ್ನ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ, ಅದು ನಮ್ಮ ದೇಶದಲ್ಲಿದೆ. ಗಂದೇರ್ಬಾಲ್ ಡಿಸ್ಟಿಕ್ ಅಲ್ಲಿ ಅಮರ್ನಾಥ್ ಏನಿದೆ, ಪ್ರತಿ ವರ್ಷ 15 ಲಕ್ಷ 20 ಲಕ್ಷ 30 ಲಕ್ಷ ಜನ ಹೋಗ್ತಿದ್ದಾರೆ. ಹಾಗಾಗಿ ಇಡೀ ಭಾರತ ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ಅವ್ರದ್ದೇನು ಆಟ ನಡೆಯಲ್ಲವಲ್ಲ, ಹಾಗಾಗಿ ಅವ್ರಿಗೆ ಭಯ ಇದೆ. ಇದಕ್ಕೇನಾರ ವಿಶೇಷವಾಗಿ ಪತ್ರ ಬರೆಯುವಂಥದ್ದು, ಜೊತೆಗೆ ಒಂದು ಅಭಿಯಾನದ ರೀತಿ ತಗೊಂಡು ಹೋಗುವಂಥ ಪ್ರಯತ್ನ ಹೇಗೆ ನಡೀತು ಅಂತ? ಈಗ ನಡೀತಾ ಇದೆ, ಮತ್ತೆ ಇನ್ನೂ ಹೆಚ್ಚು ನಡಿಬೇಕು ಅಂತ. ಮೊದಲನೇದು ಹೇಳಿದ್ನಲ್ಲ, ಅವೇರ್ನೆಸ್. ಮೊದಲನೇದು ನಮ್ಮ ಜನಗಳಿಗೆ ಗೊತ್ತಾಗ್ಬೇಕು. ಯಾಕೆಂದ್ರೆ ನಾವೇನೋ ಏನ್ ಮಾಡಿದ್ರು ಕೂಡ ಇವ್ರೇನೋ ಮತ್ತೆ ಏನೋ ಗಲಭೆ ಎಬ್ಸೋದಕ್ಕೆ ಆಯ್ತಲ್ಲ ಅನ್ಕೊಂಡ್ಬಿಡ್ತಾರೆ ಅಂತೇಳಿ ನಾವಿನ್ನ ಮನವರಿಕೆ ಮಾಡಿ ಎಲ್ಲರಿಗೂ ಗೊತ್ತಾಗ್ಬೇಕು. ನಾವು ಮೈಸೂರು ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಅಭಿಯಾನ ಮಾಡಿದ್ವಿ. ಇದನ್ನ ಮನವರಿಕೆ ಮಾಡಿಕೊಟ್ಟು ಇದೊಂದು ವಾತಾವರಣ ಡೆವಲಪ್ ಆಗಬೇಕು. ಚೆನ್ನಾಗಿ ಇಡೀ ದೇಶದ ಎಲ್ಲ ಹಿಂದೂಗಳಿಗೆ ಮತ್ತೆ ವಿಶ್ವದ ಎಲ್ಲ ಹಿಂದೂಗಳಿಗೆ ಮೂಲ ಶಾರದಾ ಪೀಠ ಮತ್ತೆ ಪುನರುತ್ಥಾನ ಆಗ್ಬೇಕು ಅಂತಕ್ಕಂಥ ಭಾವನೆ ಬಂದು ಇಡೀ ಜಗತ್ತಿನಲ್ಲಿ ಅದೊಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು. ಆಗ ದೇಶದ ಪ್ರಧಾನಮಂತ್ರಿಗಳಿರ್ಬೋದು, ಭಾರತ ಸರ್ಕಾರ ಇರ್ಬೋದು, ಅದಕ್ಕೆ ಪ್ರಯತ್ನ ಮಾಡುತ್ತೆ. ಅವಾಗ ಅದು ಬಹು ಬೇಗ ಅದು ಕೆಲಸ ಆಗುತ್ತೆ. ಮತ್ತೆ ನಮ್ಮ ತಾಯಿ ಶಾರದಾ ಪೀಠ ನಮ್ಮ ಮಡಿಲಿಗೆ ಬರುತ್ತೆ, ಅದು ಪುನರುತ್ಥಾನ ಆಗುತ್ತೆ ಅಂತಕ್ಕಂಥ ನಿಟ್ಟಿನ ನಾವು ಕೆಲಸ ಮಾಡ್ತೇವೆ.